ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಕನ್ನಡ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರ ಸಹಿತವನ್ನು ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಇದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಒಂದು ಇಲಾಖೆ ಬೆಂಗಳೂರು. ಇವತ್ತು ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಇಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಮುಖ್ಯ ಪ್ರಶ್ನೆ 1. ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಲಾಗಿದ್ದು, ಅವುಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರೀತಕ್ಕಂಥದ್ದು. ಮೊದಲೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಅಂತೇಳಿ. ಅದರ ಉತ್ತರ ಏನಾಗ್ತಿತ್ತು ಅಂದರೆ ಇಲ್ಲಿ ಮಹಾಪ್ರಾಣಾಕ್ಷರಗಳು ಅಂತೇಳಿ ಆಗ್ತದೆ. ಓಕೆ. ಎರಡನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ, ಸೂರ್ಯೋದಯ ದೃಶ್ಯ ಅತ್ಯಂತ ಮನೋಹರವಾಗಿದೆ. ಈ ವಾಕ್ಯದಲ್ಲಿರುವ ಸೂರ್ಯೋದಯ ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತೇಳಿ. ಅದು ಸಂಧಿ ಯಾವುದಂದ್ರೆ ಗುಣಸಂಧಿ ಅಂತೇಳಿ. ಇನ್ನು ಮೂರನೇ ಪ್ರಶ್ನೆ ಏನಿತ್ತು ಅಂತಂದರೆ, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯವಿದು ಅಂತೇಳಿ. ಉತ್ ಪ್ರತ್ಯಯ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಇಲ್ಲಿ ಶುಭವಾಗಲಿ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತೇಳಿತ್ತು ಕೇಳಿದ್ರು. ಅದು ಯಾವ ವ್ಯಾಕರಣಾಂಶ ಅಂತಂದ್ರೆ ವಿದ್ಯಾರ್ಥಕ ಅಂತೇಳಿ. ಓಕೆ. ಐದನೇ ಪ್ರಶ್ನೆ ಇಲ್ಲಿ ಏನು ಕೇಳಿದಾರೆ ಅಂತಂದರೆ, ಬೆಳ್ಗೊಡೆ ಎಂಬ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತೇಳಿ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದು ಉತ್ತರ ಏನಂತಂದ್ರೆ ಕರ್ಮಧಾರೆಯ ಸಮಾಸ ಅಂತೇಳಿ. ಇನ್ನು ಆರನೇ ಪ್ರಶ್ನೆಯನ್ನು ಕೇಳಿದ್ರು ಅಂತಂದರೆ, ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಅಂತೇಳಿ ಕೇಳಿದ್ರು. ಅಲ್ಲಿ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಓಕೆ. ಇನ್ನು ಮೊದಲೆರಡು ಪದಗಳಿಗೆ ಇರತಕ್ಕಂಥ ಸಂಬಂಧ ಪದವನ್ನು ಇಲ್ಲಿ ಬರೀತಕ್ಕಂಥದ್ದು ಮೂರನೇ ಪದಕ್ಕೆ. ಏಳನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ, ಇಲ್ಲಿ ಕಾವ್ಯ ಕಬ್ಬ ಆದ್ರೆ ಇಲ್ಲಿ ರಾಯ ಅಂತಕ್ಕಂಥ ಏನಾಗ್ತದೆ ಅಂದರೆ ಇಲ್ಲಿ ರಾಜ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಓಕೆ. ಇನ್ನು ಎಂಟನೇದು ಬೆಂಗಳೂರು. ಇದು ಅಂಕಿತನಾಮ ಆದ್ರೆ ಇನ್ನು ಪರ್ವತ ಅಂತಕ್ಕಂಥದ್ದು ಏನಾಗ್ತದೆ ಅಂದರೆ ಇಲ್ಲಿ ರೂಢನಾಮ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಅದೇ ರೀತಿ ಘೃತ ಅಂತಕ್ಕಂಥದ್ದು ತುಪ್ಪ ಆದರೆ ತೈಲ ಅಂತಕ್ಕಂಥದ್ದು ಎಣ್ಣೆ ಆಗ್ತದೆ. ಇನ್ನು 10ನೇ ಪ್ರಶ್ನೆ, ಮೊಟ್ಟ ಮೊದಲು ಇದು ದಿರುಕ್ತಿ ಆದರೆ ಇನ್ನು ಸತಿಪತಿ ಅಂತಕ್ಕಂಥದ್ದು ಜೋಡಿ ನುಡಿ ಆಗ್ತದೆ. ಓಕೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಅಲ್ಲಿ ನೋಡೋಣ. 11ನೇ ಪ್ರಶ್ನೆ, ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಅಂತೇಳಿ. ಇಲ್ಲಿ ಉಸುಬು ಹರಡಿದ್ದ ಒಂದು ಬರಭೂಮಿ ಪ್ರದೇಶದಲ್ಲಿ ರೈಗಳ ಒಂದು ಮನೆ ಇತ್ತು ಅಂತೇಳಿ ನೋಡ್ಬೋದು. ಅದೇ ರೀತಿ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಅಂತೇಳಿ. ಉತ್ತರ ಏನಂತಂದರೆ ಇಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ. ಅದೇ ರೀತಿ 13ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ, ಭಾರತೀಯ ವಿದ್ಯಾಭವನವು ಎಸ್ ರಾಧಾಕೃಷ್ಣನವರಿಗೆ ಯಾವ ಬಿರುದನ್ನು ನೀಡಿತು ಅಂತೇಳಿ. ಇಲ್ಲಿ ಬಿರುದು ಯಾವುದಂತಂದ್ರೆ ಬ್ರಹ್ಮ ವಿದ್ಯಾ ಭಾಸ್ಕರ್ ಅಂತೇಳಿ. ಅದೇ ರೀತಿ 14ನೇ ಪ್ರಶ್ನೆ, ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಅಂತೇಳಿ ಕೇಳಿದ್ರು. ಅದು ಏನಂತಂದ್ರೆ ಪುಷ್ಪದತ್ತ ಅಂತೇಳಿ ಇಲ್ಲಿ ಉತ್ತರ ಆಗ್ತದೆ. ಇನ್ನು ಚಂಡಮಾರಿಯು ಜನರಿಗೆ ತಾನು ಯಾವಾಗ ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ ಅಂಥೇಳಿ. ಇಲ್ಲಿ ಉತ್ತರ ನೋಡೋದಾದ್ರೆ ನನಗೆ ಜೀವ ಬಲಿ ಕೊಟ್ಟಾಗ ಅಂಥೇಳಿ ಉತ್ತರವನ್ನು ಬರೀತಕ್ಕಂಥದ್ದು. ಅದೇ ರೀತಿ 16ನೇ ಪ್ರಶ್ನೆ, ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ ಅಂಥೇಳಿ. ಇಲ್ಲಿ ಉತ್ತರ ನೆರಳು ಅಂಥೇಳಿ. ಓಕೆ. ನೆಕ್ಸ್ಟ್ ಅದೇ ರೀತಿ ರತ್ನಾಕರ ವರ್ಣಿ ಬರೆದ ಪ್ರಸಿದ್ಧ ಕೃತಿ ಯಾವುದು ಅಂತೇಳಿ ಕೇಳಿದ್ರು. ಅದು ಯಾವುದಂದ್ರೆ ಭರತೇಶ ವೈಭವ. ಇಲ್ಲಿ ಉತ್ತರ ಆಗ್ತದೆ. ಇನ್ನು 18ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ, ಇಲ್ಲಿ 4 ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಕಾರಂತರ ಹಾಗೂ ಶ್ರೀಪತಿಯವರ ಸ್ನಾನದ ಪ್ರಸಂಗವನ್ನು ವಿವರಿಸಿ ಅಂತೇಳಿ ಕೇಳಿದರು. ನೀವು ದ್ಯೂತನು ಹೇಗಿರಬೇಕು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ಅಂತೇಳಿ ಇಲ್ಲಿ ಕೇಳಿದರು. ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಕುತಿಟ್ಟು ಅವುಗಳ ವೈಶಿಷ್ಟ್ಯಗಳನ್ನು ತಿಳಿಸಿ ಅಂತೇಳಿ ಕೇಳಿದರು. ಅದೇ ರೀತಿ ಕನ್ನಡಿಗರ ಒಂದು ವಿಶೇಷತೆಯನ್ನು ಶ್ರೀ ವಿಜಯನು ಹೇಗೆ ಸಾರಿದ್ದಾನೆ ಅಂತೇಳಿ ಕೇಳಿದರು. ಇನ್ನು 23ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ, ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಕುರಿತು ನಯಾಸೇನನ ಅಭಿಪ್ರಾಯವೇನು ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಇನ್ನು ಪುಟ್ಟಾಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು. ಲೂಯಿಸ್ ಅಟಾಯ್ಡೆ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಏನೆಂದು
ಬರೆದಿದ್ದನು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು. ಇನ್ನು ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳನ್ನು ಬರೆಯಿರಿ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದರು. ಇನ್ನು ನಾಸೆ ಕವನದಲ್ಲಿ ಇಂದುಮತಿ ಲಮಾಣಿಯರ ಒಂದು ಆಸೆಗಳೇನು ಅಂಥೇಳಿ ಪ್ರಶ್ನೆಯನ್ನು ಕೇಳಿದರು. ಇನ್ನು ಏನು ಕೇಳಿದರು ಅಂತಂದರೆ ಇಲ್ಲಿ ಮುಖ್ಯ ಪ್ರಶ್ನೆಯಲ್ಲಿ ಲೇಖಕರ ಅಥವಾ ಕವಿಗಳ ಕಾಲ, ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿಯನ್ನು ಬರೀತಕ್ಕಂಥದ್ದು. ಸೊ ಇಲ್ಲಿ 28ನೇದು ನೋಡಿದಾಗ ಹರಿಹರಂದ ಕೇಳಿದರು. ಸೊ ಇಲ್ಲಿ ಹರಿಹರಂದ ಕಾಲ ನೋಡಿದಾಗ 1200ನೇ ಕಾಲ ಆಗ್ತದೆ. ಇನ್ನು ಜನಿಸಿರ್ತಕ್ಕಂಥದ್ದು ಹಂಪಿಯಲ್ಲಿ ಅಂತೇಳಿ ನೋಡ್ಬೋದು. ಇನ್ನು ಗಿರಿಜಾ ಕಲ್ಯಾಣ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಅದೇ ರೀತಿ ರಗಳೆಯ ಒಂದು ಕವಿ ಅಂತೇಳಿ ನಾವಿಲ್ಲಿ ಕರಿತೀವಿ ಅವ್ರನ್ನ. ಇನ್ನು ಕಯ್ಯಾರ ಕಿನ್ನಣ್ಣರಾಯ ಅವರು ಕೇಳಿದ್ರು. ಸೊ ಅವ್ರದ ಕಾಲ ಇಲ್ಲಿ ನೋಡ್ಬೋದು 1915 ಅಂತೇಳಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಕಯ್ಯಾರದಲ್ಲಿ ಜನಿಸ್ತಾರೆ. ಇನ್ನು ನೋಡಿದಾದ್ರೆ ದುಡಿತವೇ ನನ್ನ ದೇವರು ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಅವರ ಒಂದು ಕೃತಿ ಅಂತೇಳಿ. ಇನ್ನು ಅದೇ ರೀತಿ ಕೊಟ್ಟಿರುವ ಒಂದು ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಇಲ್ಲಿ ಬರೀತಕ್ಕಂಥದ್ದು. ಇಲ್ಲಿ 30ನೇದ ಒಂದು ಪದ್ಯ ಭಾಗ ನೋಡ್ಬೋದು. ಮಲ್ಲಿಗೆ ಎಲ್ಲದ ಸಂಪಿಗೆ ಎಲ್ಲದೆ ದಾಳಿಂಬ ಮಲ್ಲದೊಪ್ಪುವ ಚಂದಂ ಅಂಥೇಳಿ. ಸೊ ಇಲ್ಲೊಂದು ಪದ್ಯವನ್ನು ಕೊಟ್ಟಿದ್ದರು. ಇದು ಛಂದಸ್ಸು ಯಾವುದಾಗ್ತಿತ್ತು ಅಂದರೆ ಕಂದ ಪದ್ಯ ಅಂತಕ್ಕಂಥದ್ದು. ಇನ್ನು ಅಲಂಕಾರ ನೋಡೋದಾದ್ರೆ ಸುಲಿದ ಬಾಳೆಹಣ್ಣಿನಂತದಿ ಅಂತಕ್ಕಂಥದ್ದು ಒಂದು ಕೇಳಿದ್ರು ಇಲ್ಲಿ. ಅದು ಅಲಂಕಾರ ಯಾವುದಾಗ್ತಿತ್ತು ಅಂದ್ರೆ ರೂಪಕಾಲಂಕಾರ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಅದೇ ರೀತಿ ಗಾದೆ ಮಾತಿನಲ್ಲಿ ಕೇಳಿ ನೋಡ್ಬೋದು. ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು. ಇನ್ನು ದೇಶ ಸುತ್ತು ಕೋಶ ಓದು ಅಂತಕ್ಕಂಥದ್ದು. ಇನ್ನು ಸಂದರ್ಭವನ್ನು ಕೂಡ ಇಲ್ಲಿ ಕೇಳಿದ್ರು. ಪದ್ಯ ಭಾಗ ಪೂರ್ಣಗೊಳಿಸಿ ಅಂತಕ್ಕಂಥದ್ದು ಇತ್ತು. ಹೇಮಂತ ಅಂತಕ್ಕಂಥ ಒಂದು ಪದ್ಯವ. ಇನ್ನು ಅದೇ ರೀತಿ 40ನೇ ಪ್ರಶ್ನೆ ಇಲ್ಲಿ ಪದ್ಯವನ್ನು ಅರ್ಥೈಸಿಕೊಂಡು ಸೊ ಅದರಲ್ಲಿ ಅಡಕವಾಗಿರ್ತಕ್ಕಂಥ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀತಕ್ಕಂಥದ್ದು ಇತ್ತು. ಇನ್ನು 8 ವಾಕ್ಯದಲ್ಲಿ ಪ್ರಶ್ನೆಗಳಿದ್ದು. ಸೊ ಇದಿಷ್ಟು ಏನಂತಂದರೆ ಇಲ್ಲಿ ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.